ಒಂದು ಕಾರ್ಖಾನೆ ಅಥವಾ ಯಾವುದೋ ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ಕಚೇರಿನಲ್ಲಿ ಇಂಥ ದಾಳಿ ಮಾಡಬೇಕಾದಾಗ ಯಾವುದಾದ್ರು ಒಂದು ಫೋನ್ ಕಾಂಪ್ರಮೈಸ್ ಆಗಿದ್ದರೆ ಸಾಕು. ಸೊ ಇಲ್ಲಿ ಪ್ರಾಯಶಃ ಕಾರ್ಮಿಕರು ಯಾರ್ದಾರು ಒಂದು ಫೋನ್ ಕಾಂಪ್ರಮೈಸ್ ಆಗಿರ್ಬೋದು, ಅಥವಾ ಅಲ್ಲಿ ಬಂದು ಹೋಗುವಂಥ ಬೇರೆ ಬೇರೆ ಕೆಲಸ ಮಾಡುವಂಥ ವ್ಯಕ್ತಿಗಳಿರ್ತಾರೆ, ಅವ್ರ ಫೋನ್ ಕಾಂಪ್ರಮೈಸ್ ಆಗಿರ್ಬೋದು. ಯಾರೋ ಒಬ್ಬರು ಆ ಕಾರ್ಖಾನೆ ಹತ್ತಿರ ಕಾಂಪ್ರಮೈಸ್ ಆದಂಥ ಫೋನ್ ತಂದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಆ ಕಂಟ್ರೋಲ್ ರೂಮ್ ಅಂತಂದರೆ ಕಂಪ್ಯೂಟರ್ ನಿಯಂತ್ರಿತ ರೂಮ್ ಇರುತ್ತೆ. ಸಾಧಾರಣವಾಗಿ ಅಲ್ಲಿ ತಜ್ಞರಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆಯವ್ರು ಯಾರೋ ಹೋಗ್ಲಿಕ್ಕಾಗಿರೋಲ್ಲ. ಸೊ ಅವರ ಕಣ್ಣು ತಪ್ಪಿಸಿ ಆ ಕಂಪ್ಯೂಟರ್ಗಳನ್ನೆಲ್ಲ ತಮ್ಮ ನಿಯಂತ್ರಣಕ್ಕೆ ತೊಗೊಂಡಿದ್ರು. ಸೊ ಆ ಕಂಪ್ಯೂಟರ್ಗಳು ಏನು ಸೂಚನೆ ಕೊಡುತ್ತೆ ಅದರ ಪ್ರಕಾರ ಯಂತ್ರಗಳು ಕೆಲಸ ಮಾಡುತ್ತೆ. ಅಂದರೆ ಕಂಪ್ಲೀಟ್ ಆಟೋಮೇಷನ್ ಟೈಪ್ ಇರುತ್ತೆ. ಆಮೇಲೆ ಒಂಥರ ಸ್ವಯಂಚಾಲಿತವಾಗಿ 24 hours ನಡೀತಾನೆ ಇರುತ್ತೆ. ಅಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಕಂಪ್ಯೂಟರ್ಗಳೇ ಅದನ್ನು ಒಂದು ಸರಿಯಾದ ಪರಿಹಾರನೂ ತೊಗೊಳುತ್ತೆ. ಇಲ್ಲೇನಾಗಿದೆ, ಕಂಪ್ಯೂಟರ್ಗಳೇ ನಿರ್ದೇಶನ ಕೊಟ್ಟು ಏಕಾಏಕಿ ಆ ಫನ್ನೇಸಲ್ಲಿರೋದನ್ನೆಲ್ಲ ಹೊರಗೆ ಚೆಲ್ಲು ಅಂದಾಗ ಯಂತ್ರಗಳು ಅದ್ರಾಗ ನಡ್ಕೊಂಡಿದೆ. ಇಲ್ಲಿ ಎಷ್ಟೋ ಜನ ಅಂತಾರೆ ಹಾಗಾದ್ರೆ ಕಂಪ್ಯೂಟರ್ ಬೇಡ ಅಂತ. ಅಲ್ಲ, ಇಂಥ ಒಂದು ದಾಳಿ ಈ ಮಟ್ಟದಲ್ಲಿ ನಡೆಯುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆಮೇಲೆ ಈಗ ಪ್ರಾಯಶಃ ಇಂಥದ್ದು ಆಗ್ತಿದೆ ಅಂತ ಗೊತ್ತಾದಾಗ ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂತಲೇ ಯೋಚನೆ ಮಾಡಬೇಕಾಗುತ್ತೆ. ಈ ಮುಖ್ಯ ಆಗಿರೋದು ಏನು ಅಂತಂದರೆ, ಅಷ್ಟು ದೊಡ್ಡ ಕಾರ್ಖಾನೆ ಸುಟ್ಟು ಹೋಗಿದೆ, ಅರ್ಧ ಸುಟ್ಟಿದೆ ಅಂದಮೇಲೆ ಅದು ಪ್ರಾಯಶಃ ಮತ್ತೆ ಅದನ್ನು ಹೊಸದಾಗಿ ಕಟ್ಟಿ ಮತ್ತೆ ಅದು ಕೆಲಸ ಮಾಡೋ ಮಟ್ಟಕ್ಕೆ ಬರಬೇಕಾದ್ರೆ ಸಾಕಷ್ಟು ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು. ಆರ್ಥಿಕ ನಷ್ಟ ಆಗುತ್ತೆ, ಕಾರ್ಮಿಕರಿಗೆ ಕೆಲಸ ಇರಲ್ಲ, ಆ ದೇಶಕ್ಕೇ ಸಾಕಷ್ಟು ನಷ್ಟ ಆಗುತ್ತೆ. ಅವ್ರ ಉದ್ದೇಶ ಇರೋದು ದೇಶಕ್ಕೆ ದೊಡ್ಡ ಪ್ರಮಾಣದ ಆರ್ಥಿಕ ನಷ್ಟ ಉಂಟು ಮಾಡೋದು. ಆಮೇಲೆ ಇಲ್ಲಿ ಏನಾದ್ರು ಡೆಮಾನ್ಸ್ಟ್ರೇಟರ್ ಅಂತ ಹೇಳ್ತೀವಿ, ಅಂದರೆ ಇಡೀ ಜಗತ್ತಿನಲ್ಲಿ ಬೇರೆಯವರೆಲ್ಲ ಬೇರೆ ರೀತಿ ಸೈಬರ್ ಕ್ರೈಮ್ ಮಾಡ್ತಿದ್ದಾಗ ನಾವು ಬೇಕಾದರೆ ಒಂದು ಇಡೀ ಕಾರ್ಖಾನೆನೇ ವಶಕ್ಕೆ ತೊಗೊತೀವಿ. ಈ ರೀತಿಯಾದಂಥ ದೊಡ್ಡ ಅನಾಹುತ ನಾವು ಮಾಡ್ಬೋದು. ನಾವು ಯಾವ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಾವು ಅಷ್ಟು ಸಮರ್ಥರು. ಆಮೇಲೆ ಬಟ್ ಒಂದು ಮಾನವೀಯತೆ ಗುಣ ಇದೆ. ನಾವು ಯಾರನ್ನೂ ಪ್ರಾಣಹಾನಿಯಾಗೋಗಿ ಮಾಡಲ್ಲ, ತುಂಬ ಒಳ್ಳೆಯವರು, ಅದು ಬೇರೆ ಹೇಳ್ಕೊತಾರೆ. ಇದು ದುರಂತ. ಇದು ಒಂದು ಮೊದಲನೇದಾಗಿರೋದು. ಇಲ್ಲಿ ನಮಗೇನು ಇದರಲ್ಲಿ ಅಂತಂದರೆ, ನಮ್ಮಲ್ಲಿ ಸಣ್ಣ ಉದ್ಯಮ ಇರ್ಬೋದು, ದೊಡ್ಡ ಉದ್ಯಮ ಇರ್ಬೋದು, ಯಾವುದೇ ಬ್ಯಾಂಕ್ ಇರ್ಬೋದು, ವ್ಯಾಪಾರಿ ಸಂಸ್ಥೆ ಇರ್ಬೋದು, ಸರ್ಕಾರಿ ಇಲಾಖೆ ಇರ್ಬೋದು, ಇಂಥ ಒಂದು ಶಕ್ತಿಶಾಲಿಯಾದಂಥ ಸೈಬರ್ ಅಪರಾಧಿಗಳಿದ್ದಾರೆ. ಅವರು ನಮ್ಮ ಮೇಲೂ ಕೂಡ ಏನಾರು ನಾಳೆ ದಾಳಿ ಮಾಡಿದ್ರೆ ನಾವು ಅದಕ್ಕೆ ತಯಾರಿರಬೇಕು. ಹೌದು, ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆಗಳನ್ನ ಈಗಲೇ ತೊಗೋಬೇಕು. ನಾವು ದಾಳಿ ಆದ ನಂತರ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದೊಂದು ರೀತಿ ಬೇರೆ ದೇಶದಲ್ಲಿ ಆಗಿದೆ ಅಂದರೆ ನಮಗೆ ಎಚ್ಚರಿಕೆ ಎಲ್ಲರಿಗೂ, ಪ್ರತಿಯೊಂದು ದೇಶಕ್ಕೂ. ಯಾಕಂದರೆ ಇಲ್ಲಿ ಪ್ರಶ್ನೆ ಬರೋದು ಯಾರು ಮಾಡೋದು ಅಂತ ಹುಡ್ಕೋದು, ಅದು ಸೆಕೆಂಡ್ ಪಾರ್ಟ್. ಬಟ್ ಇಲ್ಲಿ ಆಗಿದೆ ಅಂದಾಗ ಅವರು ಅಷ್ಟಕ್ಕೆ ಕೂತ್ಕೊಳ್ಳಲ್ಲ. ನಿಜ. ಒಂದು ಕಡೆ ಯಶಸ್ವಿ ಆಯಿತು ಅಂದಾಗ ನಾನು ಇನ್ನೊಂದು ಕಡೆ ಮಾಡ್ತೀನಿ ಅಂತಾರೆ. ಅವ್ರಿಗೆ ಹಣ ಯಾರೋ ಕೊಡ್ತಾ ಇರ್ಬೋದು ಅಥವಾ ಯಾರೋ ಮಾಡಿಸ್ತಾ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಇದನ್ನು ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನೋಡಿ, ಇಷ್ಟು ದಿನ ಸೈಬರ್ ಇತಿಹಾಸದಲ್ಲಿ ಈ ರೀತಿ ಒಂದು ಕಾರ್ಖಾನೆಯನ್ನೇ ಸುಟ್ಟು ಹಾಕೋ ಮಟ್ಟಕ್ಕೆ ಯಾರೂ ಹೋಗಿರಲಿಲ್ಲ. ಹೌದು, ಬೇರೆ ಬೇರೆದನ್ನು ಮಾಡ್ತಾಯಿದ್ರು. ಕಾರ್ಖಾನೆಗಳಿಗೆ ತೊಂದರೆ ಉಂಟು ಮಾಡೋದು, ಕಾರ್ಮಿಕರಿಗೆ ತೊಂದರೆ ಉಂಟು ಮಾಡೋದು, ಅಥವಾ ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಕದಿಯೋದು, ಅಥವಾ ವಿದ್ಯುತ್ ಶಕ್ತಿ ನಿಲ್ಲಿಸೋದು, ಇಂಥದನ್ನೆಲ್ಲ ಮಾಡ್ತಾಯಿದ್ರು. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಷ್ಟು ದೊಡ್ಡ ದುರಂತ ಆಗುತ್ತೆ ಅಂತ ಗೊತ್ತಿದ್ದೂ ಕೂಡ ಮಾಡಿದ್ದಾರೆ ಅಂತಂದರೆ ಅವರು ಎಷ್ಟು ಒಂದು ಕಠಿಣ ಮನಸ್ಸಿನವ್ರು ಇರ್ಬೋದು, ಮತ್ತು ಏನು ಮಾಡಲಿಕ್ಕೂ ಇವ್ರು ಹೆಸಲ್ಲ. ನಿಜ. ಸೊ ಇದು ಒಂದು ದೊಡ್ಡ ಡೆವಲಪ್ಮೆಂಟ್. ಇದು ಈ ವಾರದಲ್ಲಿ ನಡೆದಿರುವಂಥ ಅದ್ರ ಬಗ್ಗೆ ಸಾಕಷ್ಟು ಇನ್ನೂ ತನಿಖೆ ಆಗಬೇಕು. ಯಾರು ಮಾಡಿದ್ರು ಏನು ಅನ್ನೋದೆಲ್ಲ ಹುಡುಕ್ತಾರೆ. ಅಂದರೆ ಎಷ್ಟೋ ಕಡೆ ಹೇಳ್ತಾರೆ ಜನ, ಯಾರು ಮಾಡಿದ್ರೆ ಗೊತ್ತೇ ಆಗೋಲ್ಲ, ಬೇರೆ ದೇಶದಲ್ಲಿರ್ತಾರೆ, ಅವರ ಹೆಸರು ಗೊತ್ತಿರಲ್ಲ, ಅಡ್ರೆಸ್ ಗೊತ್ತಿರಲ್ಲ. ಈ ರೀತಿ ಅಲ್ಲ, ಸಾಕಷ್ಟು ಜನ ಅಪರಾಧಿಗಳು ಸಿಕ್ಕಾಕೊಂಡಿದ್ದಾರೆ, ಸಿಕ್ಕಾಕೊಳ್ತಾನೂ ಇರ್ತಾರೆ, ಶಿಕ್ಷೆ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಆಗಲೇ ಹೇಳಿದ ಪ್ರಕಾರ ಮುನ್ನೆಚ್ಚರಿಕೆ ತಗೋಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.